Hello aspirants, welcome to India for IAS Current Affairs series. This is Manjunath Mudod. In this video, we are going to discuss about aerosols. This topic it is important for both prelims and mains. It is an important topic for both prelims and mains. This topic it falls under GS1 paper, that is geography. Within geography, it falls under climatology. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ಸೊ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೂ ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಎರೋಸಾಲ್ಸ್ ಅಂದ್ರೇನು, ಅದು ಏನಕ್ಕೆ ನ್ಯೂಸಲ್ಲಿತ್ತು, ಸೊ ಅದರಿಂದ ಯಾವ ರೀತಿ ವೆದರ್ ಮತ್ತು ಕ್ಲೈಮೇಟ್ ಫಿನಾಮಿನಾ ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ರೀಸೆಂಟಾಗಿ ಐ ಐ ಟಿ ಮದ್ರಾಸ್ ಒಂದು ಸ್ಟಡಿ ಕಂಡಕ್ಟ್ ಮಾಡಿರುತ್ತೆ. ಸೊ ಆ ಸ್ಟಡಿ ಪ್ರಕಾರ ಏನು ಫೈಂಡಿಂಗ್ಸ್ ಬರುತ್ತೆ ಅಂತಂದರೆ, ಸೊ ಈ ಎರೋಸಾಲ್ಸ್ ಏನಿದೆ ಇದು ನಾರ್ತ್ ಇಂಡಿಯಾದಲ್ಲಿರ್ತಕ್ಕಂಥ ವಿಂಟರಲ್ಲಿ ಏನು ಫಾಗ್ ಕ್ರಿಯೇಟ್ ಆಗುತ್ತೆ, ಉತ್ತರ ಭಾರತದಲ್ಲಿ ಈ ವಿಂಟರ್ ಚಳಿಗಾಲ ಸೀಸನಲ್ಲಿ ಫಾಗ್ ಏನು ಕ್ರಿಯೇಟ್ ಆಗುತ್ತೆ, ಸೊ ಆ ಫಾಗ್ ಥಿಕ್ ಆಗಲಿಕ್ಕೆ ಒನ್ ಆಫ್ ದ ರೀಸನ್ ಅಂತ ಈ ಸ್ಟಡಿ ಫೈಂಡ್ ಔಟ್ ಮಾಡಿರುತ್ತೆ. ಸೊ ಅದಕ್ಕೋಸ್ಕರ ಎರೋಸಾಲ್ ನ್ಯೂಸಲ್ಲಿರುತ್ತೆ. ನೌ ವಿ ವಿಲ್ ಲುಕ್ ಇನ್ ಟು ವಾಟ್ ಈಸ್ ಎರೋಸಾಲ್. ಎರೋಸಾಲ್ ಅಂದರೆ ಏನು ಅಂತ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಎರೋಸಾಲ್ಸ್ ದೇ ಆರ್ ಟೈನಿ ಸಾಲಿಡ್ ಆರ್ ಲಿಕ್ವಿಡ್ ಪಾರ್ಟಿಕಲ್ಸ್ ವಿಚ್ ಆರ್ ಸಸ್ಪೆಂಡೆಡ್ ಇನ್ ದಿ ಅಟ್ಮಾಸ್ಫಿಯರ್. ಸೊ ಇದರ ಅರ್ಥ ಎರೋಸಾಲ್ಸ್ ಬಂದು ಟೈನಿ ಸಾಲಿಡ್ ಅಥವಾ ಸಾಲಿಡ್ ಸ್ಟೇಟ್, ಘನ ಸ್ಟೇಟಲ್ಲಿ ಇರ್ಬೋದು, ಲಿಕ್ವಿಡ್ ಆರ್ ದ್ರವ ಸ್ಟೇಟಲ್ಲಿ ಇರ್ಬೋದು, ದೇ ಆರ್ ಪಾರ್ಟಿಕಲ್ಸ್ ವಿಚ್ ಆರ್ ಸಸ್ಪೆಂಡೆಡ್ ಇನ್ ದಿ ಅಟ್ಮಾಸ್ಫಿಯರ್. ಸೊ ಅಟ್ಮಾಸ್ಫಿಯರ್ದಲ್ಲಿ ಫ್ಲೋಟಿಂಗ್ ಸಸ್ಪೆಂಡ್ ಆಗ್ತಿರ್ತಕ್ಕಂಥ ಈ ಟೈನಿ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಪಾರ್ಟಿಕಲ್ಸ್ಗೆ ನಾವು ಎರೋಸಾಲ್ ಅಂತ ಕರಿತೀವಿ. ಇನ್ನು ಇದರ ಸೈಜ್ನ ನಾವು ನೋಡ್ತಾ ಹೋದರೆ ದ ಸೈಜ್ ಇಟ್ ವೇರೀಸ್ ಫ್ರಮ್ 0.001 micrometer to 100 micrometer. This is the size of the aerosols, and these aerosols they can be originated naturally or they can be originated because of man-made activities. So the origin can be natural and also anthropogenic. So they have an influence over climate, weather, air quality and also human health. So aerosols ಏನು ಮಾಡುತ್ತೆ, they affect the long term climate, they also affect the weather in an area, they affect the air quality and in turn they affect the human health. So which we will discuss now. Now we will look into the natural source of the aerosols. Aerosols natural source ಇಂದ ಯಾವ ರೀತಿ ಒರಿಜಿನೇಟ್ ಆಗುತ್ತೆ ಅಂತ ನಾವು ನೋಡ್ತಾ ಹೋದರೆ, ಸೊ ಡಸ್ಟ್ ಇಟ್ ಈಸ್ ಎ ಫಾರ್ಮ್ ಆಫ್ aerosol or it is a one kind of aerosol. So this dust aerosol it originate from deserts, ಮರುಭೂಮಿಯಿಂದ ಒರಿಜಿನೇಟ್ ಆಗುತ್ತೆ. ಮತ್ತು ಈ ಸಾಯಿಲ್ ಇರೋಜನ್ ಆಗೋದ್ರಿಂದ ಡಸ್ಟ್ ಪಾರ್ಟಿಕಲ್ಸ್ ಏನು ಅಟ್ಮಾಸ್ಫಿಯರಲ್ಲಿ ಬರುತ್ತೆ. ಸೊ ದಟ್ ಈಸ್ ದಿ ನ್ಯಾಚುರಲ್ ಸೋರ್ಸ್. ಸೊ ಡಸ್ಟ್ ಇಟ್ ಈಸ್ ಫ್ರಮ್ ನ್ಯಾಚುರಲ್ ಸೋರ್ಸ್. ಸೀ ಸಾಲ್ಟ್ ಅಂತಂದರೆ ಈ ಓಷನಿಂದ ಏನು ವಾಟರ್ ಸ್ಪ್ರೇ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ, ಸೊ ವಾಟರ್ ಸ್ಪ್ರೇ ಆಗ್ತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಸಾಲ್ಟ್ ಪಾರ್ಟಿಕಲ್ಸ್ ದೇ ವಿಲ್ ಸಸ್ಪೆಂಡ್ ಟು ದಿ ಅಟ್ಮಾಸ್ಫಿಯರ್. ಈ ಉಪ್ಪಿನ ಅಂಶ ಏನಿರುತ್ತೆ ಸಾಲ್ಟ್ ಪಾರ್ಟಿಕಲ್ಸ್ ದೇ ವಿಲ್ ಬಿ ಸ್ಪ್ರೇಡ್ ಇನ್ ಟು ದ ಅಟ್ಮಾಸ್ಫಿಯರ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸೀ ಸಾಲ್ಟ್ ಅಂತ ಕರಿತೀವಿ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎರೋಸಾಲ್. ದೆನ್ ವೋಲ್ಕ್ಯಾನಿಕ್ ಆ್ಯಶ್, ಜ್ವಾಲಾಮುಖಿ ಆದಾಗ ಏನು ವೋಲ್ಕ್ಯಾನಿಕ್ ಆ್ಯಶ್ ಬರುತ್ತೆ, ಸೊ ಆ್ಯಶ್ ಕೂಡ ದ ಫೈನ್ particles of the volcanic ash, they also aerosol. Then biogenic particles. So biogenic particles ಅಂತಂದರೆ ಪೋಲನ್ ಇರ್ಬೋದು, ಸ್ಪೋರ್ಸ್ ಇರ್ಬೋದು. ಸೊ ಪೋಲನ್ ಈ ಫ್ಲವರ್ಸಲ್ಲಿ ಪೋಲನ್ ಗ್ರೇನ್ಸ್ ಅಂತ ಏನಿರುತ್ತೆ, ಸೊ ಅಲ್ಲಿಂದ ಬರ್ತಕ್ಕಂಥ ಮೈಕ್ರೋಮೀಟರ್ ಸೈಜಲ್ಲಿ ಇರ್ತಕ್ಕಂಥದ್ದನ್ನು ನಾವು ಎರೋಸಾಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಫಂಗೈ, ಆಲ್ಗೆ, ಈ ಕೆಲವೊಂದಿಷ್ಟು ಪ್ಲ್ಯಾಂಟ್ ಏನು ಮಾಡ್ತವೆ, ಸ್ಪೋರ್ ಫಾರ್ಮೇಷನ್ ಮಾಡ್ತವೆ. ಆ ಸ್ಪೋರ್ಸ್ ಕೂಡ ಎರೋಸಲ್ ಆಗಿ ಆ್ಯಕ್ಟ್ ಮಾಡ್ತವೆ. ಸೊ these are the different aerosols that are coming from the nature. Then coming to the anthropogenic aerosols, ಅಂದರೆ ಮಾನವನ ಆ್ಯಕ್ಟಿವಿಟೀಸ್ ಏನಿದೆ ಅದರಿಂದ ಬರ್ತಕ್ಕಂಥ ಎರೋಸಾಲ್ಸ್ನ ನಾವು ನೋಡೋದಾದರೆ, ಸೊ ಮೊದಲನೇದಾಗಿ ಸಲ್ಫೇಟ್ ಎರೋಸಾಲ್ಸ್ ಬರುತ್ತೆ. ಸೊ ದಿ ಸಲ್ಫೇಟ್ ಎರೋಸಾಲ್ಸ್ ದೇ ಆರ್ ಎಮಿಟೆಡ್ ಫ್ರಮ್ ದಿ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲ್ಯಾಂಟ್. ಸೊ ಈ ಥರ್ಮಲ್ ಪವರ್ ಪ್ಲ್ಯಾಂಟ್ ಕೋಲ್ ಅಂದರೆ ಕಲ್ಲಿದ್ದಲನ್ನು ಇಂಧನವಾಗಿ ಯೂಸ್ ಮಾಡ್ತಕ್ಕಂಥ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲ್ಯಾಂಟಿಂದ ಬರ್ತಕ್ಕಂತಹ ಎಮಿಷನ್ ಆಗ್ತಕ್ಕಂತಹ ಸಲ್ಫೇಟ್, ಇದಕ್ಕೆ ಏನಂತ ಕರಿತೀವಿ ನಾವು, ಸಲ್ಫೇಟ್ ಎರೋಸಲ್ಸ್ ಅಂತ ಕರಿತೀವಿ. ದೆನ್ ನೈಟ್ರೇಟ್ ಎರೋಸಲ್ಸ್ ದೇ ವಿಲ್ ಕಮ್ ಫ್ರಮ್ ವೆಹಿಕ್ಯುಲರ್ ಎಮಿಷನ್ಸ್, ದಟ್ ಈಸ್ 2-wheeler or 4-wheeler. ದೆನ್ ಬ್ಲ್ಯಾಕ್ ಕಾರ್ಬನ್ ದಟ್ ಈಸ್ ಸೂಟ್. ಸೊ ದಿಸ್ ಈಸ್ ಫ್ರಮ್ ಬಯೋಮಾಸ್ ಬರ್ನಿಂಗ್ ಆ್ಯಂಡ್ ಆಲ್ಸೋ ಫ್ರಮ್ ಡೀಸೆಲ್. ಸೊ ಈ ಬಯೋಮಾಸ್ ಅಂತಂದರೆ ವುಡ್ ಏನು ಬರ್ನ್ ಮಾಡ್ತೀವಿ, ಸೊ ಲೀಫ್ ಲಿಟರ್ ಏನು ಬರ್ನ್ ಮಾಡ್ತೀವಿ, ಅದರಿಂದ ಬರ್ತಕ್ಕಂಥ ಸೂಟ್ ಏನಿದೆ, ಸೊ ಈ ಕಾಡಿಗೆ ಟೈಪ್ ಕಪ್ಪು ಕಲರ್ ಹೊಗೆ ಏನು ಬರುತ್ತೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಬ್ಲ್ಯಾಕ್ ಕಾರ್ಬನ್ ಅಂತ ಕರಿತೀವಿ. ಸೊ ದಟ್ ಈಸ್ ಫ್ರಮ್ ಬರ್ನಿಂಗ್ ದಿ ಬಯೋಮಾಸ್ ಆ್ಯಂಡ್ ಆಲ್ಸೋ ಬೈ ಬರ್ನಿಂಗ್ ದಿ ಡೀಸೆಲ್. ಸೊ ಇದರಿಂದ ಬರ್ತಕ್ಕಂಥದ್ದನ್ನು ಬ್ಲ್ಯಾಕ್ ಕಾರ್ಬನ್, ದಿಸ್ ಈಸ್ ಆಲ್ಸೋ ಎರೋಸಾಲ್. ದಿಸ್ ಈಸ್ ಫ್ರಮ್ ಆಂಥ್ರೋಪೋಜೆನಿಕ್, ದಟ್ ಈಸ್ ಮ್ಯಾನ್ ಮೇಡ್ ಆ್ಯಕ್ಟಿವಿಟೀಸ್.
and also organic aerosols ಇದೆ. So organic aerosols, they mainly come from industrial processes, various industrial process ಇಂದ ಏನಾಗುತ್ತೆ organic aerosol atmosphere emit ಆಗ್ತಾ ಇರುತ್ತೆ. So these are the different kinds of anthropogenic emitted aerosols to the atmosphere. So now we will look into the role of aerosols in the climate system. So aerosols ಅಂದ್ರೇನು, ಸೋರ್ಸಸ್ ಏನು ಅಂತ ನೋಡಿದ್ಮೇಲೆ, ಸೊ ಈ ಎರೋಸಲ್ಸ್ ಕ್ಲೈಮೇಟ್ ಸಿಸ್ಟಮಲ್ಲಿ ಯಾವ ರೀತಿ ಒಂದು ರೋಲ್ ಪ್ಲೇ ಮಾಡುತ್ತೆ ಅಂತ ನೋಡೋಣ. ಸೊ ಎರೋಸಲ್ಸ್ ಡೈರೆಕ್ಟ್ ಎಫೆಕ್ಟ್ಸ್ ಏನಿದೆ ಅಟ್ಮಾಸ್ಫಿಯರಲ್ಲಿ, ಸೊ ಏನು ಡೈರೆಕ್ಟ್ ಎಫೆಕ್ಟ್ ಮಾಡುತ್ತೆ ಅಂತ ನಾವು ನೋಡ್ತಾ ಹೋದರೆ, ಸೊ ದಿಸ್ ಹೆಲ್ಪ್ಸ್ ಇನ್ ಸ್ಕ್ಯಾಟ್ರಿಂಗ್ ದಿ ಸೋಲಾರ್ ರೇಡಿಯೇಷನ್. ಈ ಸೂರ್ಯನಿಂದ ಏನು ಸೋಲಾರ್ ರೇಡಿಯೇಷನ್ ಬರ್ತಿರುತ್ತೆ, ಸೊ ಆ ಸೋಲಾರ್ ರೇಡಿಯೇಷನ್ ಏನಿರುತ್ತೆ ಅದನ್ನು ಸ್ಕ್ಯಾಟರ್ ಮಾಡಲಿಕ್ಕೆ, ಅಂದರೆ ಇಟ್ ವಿಲ್ ಹೆಲ್ಪ್ ಇನ್ ಸ್ಕ್ಯಾಟ್ರಿಂಗ್ ಬ್ಯಾಕ್ ಟು ದ ಸ್ಪೇಸ್. So this aerosol, it helps in scattering the incoming solar radiation, thereby it helps in increasing the cooling effect. So ಸೂರ್ಯನ ಕಿರಣವನ್ನು ಸ್ಕ್ಯಾಟರ್ ಮಾಡಿ ಸೊ ಸ್ಪೇಸ್ಗೆ ವಾಪಸ್ ಕಳಿಸ್ತಾ ಇದ್ರೆ ಇದರಿಂದ ಏನಾಗುತ್ತೆ ಕೂಲಿಂಗ್ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ಸೆಕೆಂಡ್ ಒನ್ ಇಸ್ ಅಬ್ಸಾರ್ಪ್ಷನ್ ಆಫ್ ರೇಡಿಯೇಷನ್. ಸೊ ಬ್ಲ್ಯಾಕ್ ಕಾರ್ಬನ್ ಏನಿದೆ, ಇಟ್ ಈಸ್ ಅನ್ aerosol which comes from burning the ಬಯೋಮಾಸನ್ನು ನಾವೇನು ಬರ್ನ್ ಮಾಡ್ತೀವಿ, ಡೀಸೆಲ್ನ ಏನು ಬರ್ನ್ ಮಾಡ್ತೀವಿ, ಅದರಿಂದ ಬರ್ತಕ್ಕಂಥ ಈ ಬ್ಲ್ಯಾಕ್ ಕಾರ್ಬನ್ ಏನಿದೆ, ಇಟ್ ಅಬ್ಸಾರ್ಬ್ಸ್ ದಿ ಸೋಲಾರ್ ರೇಡಿಯೇಷನ್ ಆರ್ ಎನಿ ಅದರ್ ಕೈಂಡ್ ಆಫ್ ರೇಡಿಯೇಷನ್, ಬಿ ಇಟ್ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಆರ್ ಸೋಲಾರ್ ರೇಡಿಯೇಷನ್. ಸೊ ಈ ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ವಾರ್ಮಿಂಗ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಎರೋಸಾಲ್ಸ್ ದೇ ಹ್ಯಾವ್ ಬೋತ್ ಕೂಲಿಂಗ್ ಎಫೆಕ್ಟ್ ಆ್ಯಂಡ್ ಆಲ್ಸೋ ವಾರ್ಮಿಂಗ್ ಎಫೆಕ್ಟ್. ಸೊ ದ ವಾರ್ಮಿಂಗ್ ಎಫೆಕ್ಟ್, ಸೊ ಈ ವಾರ್ಮಿಂಗ್ ಎಫೆಕ್ಟನ್ನು ಕಾಸ್ ಮಾಡ್ತಕ್ಕಂಥ ಎರೋಸಾಲ್ ಯಾವುದಂತಂದರೆ ಬ್ಲ್ಯಾಕ್ ಕಾರ್ಬನ್. ಸೊ ಈ ಡಯಾಗ್ರಾಮಲ್ಲಿ ನಾವು ನೋಡ್ಬೋದು ಯಾವ ರೀತಿಯಾಗಿ ಸೋಲಾರ್ ರೇಡಿಯೇಷನ್ ಬರ್ತಾ ಇದೆ. ಸೊ ಅದನ್ನು ಯಾವ ರೀತಿ ಈ ಕ್ಲೌಡ್ಸಲ್ಲಿರ್ತಕ್ಕಂಥ ಎರೋಸಾಲ್ಸು ಅಲ್ಬೆಡೋ ಅಥವಾ ಈ ರಿಫ್ಲೆಕ್ಟ್ ಆಗಲಿಕ್ಕೆ ಒಂದು ಕಾರಣ ಆಗ್ತಾ ಇದೆ. ಸೊ ಹೌ ದ ಸೋಲಾರ್ ರೇಡಿಯೇಷನ್ ಈಸ್ ಬೀಯಿಂಗ್ ರಿಫ್ಲೆಕ್ಟೆಡ್. ಸೊ ಎರೋಸಾಲ್ಸ್ ದೇ ರಿಫ್ಲೆಕ್ಟ್ ಆ್ಯಂಡ್ ಟ್ರ್ಯಾಪ್ ಎನರ್ಜಿ. ಸೊ ಎರೋಸಾಲ್ಸ್ ಏನು ಮಾಡುತ್ತೆ, ಎನರ್ಜಿನ ರಿಫ್ಲೆಕ್ಟ್ ಮಾಡುತ್ತೆ ಮತ್ತು ಅದು ಟ್ರ್ಯಾಪ್ ಕೂಡ ಮಾಡುತ್ತೆ. ಸೊ ದೇ ಕಾಸ್ ಬೋತ್ ಕೂಲಿಂಗ್ ಆ್ಯಂಡ್ ವಾರ್ಮಿಂಗ್ ಎಫೆಕ್ಟ್. So they cause both cooling and warming effect. So coming to the indirect effects. So ಯಾವ ರೀತಿ ಇಂಡೈರೆಕ್ಟ್ ಆಗಿ ಎರೋಸಾಲ್ ಅಫೆಕ್ಟ್ ಮಾಡುತ್ತೆ ಅಟ್ಮಾಸ್ಫಿಯರ್ ಅಥವಾ ವೆದರಲ್ಲಿ ಅಂತ ನಾವು ನೋಡ್ತಾ ಹೋದರೆ, ಸೊ ಎರೋಸಾಲ್ಸ್ ದೇ ಆ್ಯಕ್ಟ್ ಆಸ್ ಎ ಕ್ಲೌಡ್ ಕಂಡೆನ್ಸೇಷನ್ ನ್ಯೂಕ್ಲಿಯೈ. ಸೊ ಅದರ ಅರ್ಥ ದೇ ಪ್ರೊವೈಡ್ ಅ ಸ್ಪೇಸ್ ಫಾರ್ ಫಾರ್ಮೇಷನ್ ಆಫ್ ಕ್ಲೌಡ್ಸ್. ದೇ ಆ್ಯಕ್ಟ್ ಆಸ್ ಎ ಕಂಡೆನ್ಸೇಷನ್ ನ್ಯೂಕ್ಲಿಯೈ. ಸೊ ನಾವು ಕ್ಲೈಮೇಟಾಲಜಿನ ಸ್ಟಡಿ ಮಾಡಬೇಕಾದ್ರೆ ಕ್ಲೌಡ್ ಫಾರ್ಮೇಷನ್ ಆಗಬೇಕಾದ್ರೆ ಒಂದು ಸರ್ಫೇಸ್ ಬೇಕಾಗಿರುತ್ತೆ, ನಾಟ್ ಸ್ಪೇಸ್. ದೇ ಆ್ಯಕ್ಟ್ ಆಸ್ ಅ ಸರ್ಫೇಸ್. ಆ ಸರ್ಫೇಸನ್ನು ಪ್ರೊವೈಡ್ ಮಾಡುತ್ತೆ ಯಾವುದು, ಎರೋಸಾಲ್ಸ್. ಸೊ ಈ ಸರ್ಫೇಸ್ ಮೇಲೆ ಏನಾಗುತ್ತೆ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಎರೋಸಾಲ್ ಇಟ್ ಆ್ಯಕ್ಟ್ಸ್ ಆಸ್ ಎ ಕಂಡೆನ್ಸೇಷನ್ ನ್ಯೂಕ್ಲಿಯೈ ಫಾರ್ ದ ಫಾರ್ಮೇಷನ್ ಆಫ್ ಕ್ಲೌಡ್ಸ್. ಸೊ ದಿಸ್ ಇನ್ಕ್ರೀಸಸ್ ದಿ ಕ್ಲೌಡ್ ರಿಫ್ಲೆಕ್ಟಿವಿಟಿ. ಸೊ ಎಷ್ಟು ಅಟ್ಮಾಸ್ಫಿಯರಲ್ಲಿ ಎರೋಸಾಲ್ಸ್ ಇನ್ಕ್ರೀಸ್ ಆಗುತ್ತೆ ಅಷ್ಟು ಏನಾಗುತ್ತೆ ಕ್ಲೌಡ್ ಫಾರ್ಮೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್. ಸೊ ಕ್ಲೌಡ್ ಫಾರ್ಮೇಷನ್ ಆಗಬೇಕಂದ್ರೆ ಏನಾಗಬೇಕು, ಮಾಯಿಶ್ಚರ್ ಇರಬೇಕು. ಸೊ ಈ ಮಾಯಿಶ್ಚರ್ ಏನಾಗುತ್ತೆ ಈ ಎರೋಸಾಲ್ಸ್ ಮೇಲೆ ಫಾರ್ಮೇಷನ್, ಡ್ಯೂ ಫಾರ್ಮೇಷನ್ ಆಗುತ್ತೆ. ಡ್ಯೂ ಫಾರ್ಮೇಷನಿಂದ ನೆಕ್ಸ್ಟ್ ಏನಾಗುತ್ತೆ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಸೊ ಈ ರೀತಿ ಕ್ಲೌಡ್ ಫಾರ್ಮೇಷನ್ ಆಗಲಿಕ್ಕೆ ಎರೋಸಾಲ್ ಹೆಲ್ಪ್ ಮಾಡುತ್ತೆ. ಸೊ ಯಾವ ರೀತಿ ಕ್ಲೌಡ್ ಫಾರ್ಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಕ್ಲೌಡ್ಸ್ ದೇ ಹ್ಯಾವ್ ಅ ಅಲ್ಬೆಡೋ ಎಫೆಕ್ಟ್. ಅಲ್ಬೆಡೋ ಅಂತಂದರೆ ಸೂರ್ಯನ ಕಿರಣ ಏನು ಬರುತ್ತೆ, ಸೋಲಾರ್ ರೇಡಿಯೇಷನ್, ಅದನ್ನು ರಿಫ್ಲೆಕ್ಟ್ ಮಾಡೋ ಎಬಿಲಿಟಿ ಹೊಂದಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ರಿಫ್ಲೆಕ್ಟಿವಿಟಿ, ಕ್ಲೌಡ್ ರಿಫ್ಲೆಕ್ಟಿವಿಟಿ ಇಟ್ ಇನ್ಕ್ರೀಸಸ್. ಇದಕ್ಕೇನಂತ ಕರೀತಾರೆ, ಟೋಮಿ ಇಫೆಕ್ಟ್ ಅಂತ ಕರೀತಾರೆ. ಸೊ ದ ಕ್ಲೌಡ್ಸ್, ದಿಸ್ ಎರೋಸಾಲ್ ಇಟ್ ಹೆಲ್ಪ್ಸ್ ಇನ್ ರಿಫ್ಲೆಕ್ಟಿಂಗ್ ಆರ್ ಇನ್ಕ್ರೀಸಿಂಗ್ ದಿ ಅಲ್ಬೆಡೋ ಆಫ್ ದಿ ಕ್ಲೌಡ್ಸ್. ಸೊ ದೇ ಆಲ್ಸೋ ಮಾಡಿಫೈ ರೈನ್ಫಾಲ್ ಪ್ಯಾಟರ್ನ್ಸ್ ಆ್ಯಂಡ್ ಕ್ಲೌಡ್ ಲೈಫ್ ಟೈಮ್. ಎರೋಸಾಲ್ಸ್ ಏನು ಮಾಡುತ್ತೆ, ಒಂದು ರೀಜನಲ್ಲಿ ಆಗ್ತಕ್ಕಂಥ ಮಳೆಯ ಪ್ಯಾಟರ್ನನ್ನು ಅಲ್ಟರ್ ಮಾಡೋ ಎಬಿಲಿಟಿ ಹೊಂದಿದೆ. ರೈನ್ಫಾಲ್ ಪ್ಯಾಟರ್ನ ಅಲ್ಟರ್ ಮಾಡೋ ಎಬಿಲಿಟಿ ಹೊಂದಿದೆ. ಆ್ಯಂಡ್ ಆಲ್ಸೋ ದೇ ವಿಲ್ ಐದರ್ ಎನ್ಹ್ಯಾನ್ಸ್ ಆರ್ ಡಿಕ್ರೀಸ್ ದಿ ಲೈಫ್ ಟೈಮ್ ಆಫ್ ಅ ಕ್ಲೌಡ್. ಸೊ ದಿಸ್ effect they have, which we will look into. So after looking into direct and indirect impact, so what is the overall net impact of the aerosols in the climate system? So climate system ಮೇಲೆ ನೆಟ್ ಇಂಪ್ಯಾಕ್ಟ್ ಏನಿದೆ ಎರೋಸಾಲ್ಸ್ ಅಂತ ನಾವು ನೋಡ್ತಾ ಹೋದರೆ, ಸೊ ಓವರಾಲ್ ಇಟ್ ಹ್ಯಾಸ್ ಅ ಮಾಸ್ಕಿಂಗ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಅದರ ಅರ್ಥ ಗ್ಲೋಬಲ್ ವಾರ್ಮಿಂಗ್ ಏನಿದೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಎರೋಸಾಲ್ಸ್ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ ಬೈ ಕೂಲಿಂಗ್ ಎರೋಸಾಲ್ಸ್. ಈ ಕೂಲಿಂಗ್ ಎರೋಸಾಲ್ಸ್ ಏನಿದೆ ಅಟ್ಮಾಸ್ಫಿಯರಲ್ಲಿ ಜಾಸ್ತಿ ಇದೆ, ಇದರಿಂದ ಏನಾಗುತ್ತೆ ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಮಾಡತಕ್ಕಂಥ ಎಬಿಲಿಟಿ ಎರೋಸಾಲ್ಸ್ಗಿದೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಅ ಎಬಿಲಿಟಿ ಟು ಇನ್ಫ್ಲೂಯೆನ್ಸ್ ರೀಜಿಯಲ್ ಕ್ಲೈಮೇಟ್. ಒಂದು ರೀಜನಲ್ ಕ್ಲೈಮೇಟ್ ಏನಿರುತ್ತೆ, ಲೋಕಲ್ ವೆದರ್ ಸಿಸ್ಟಮ್ ಅಥವಾ ಕ್ಲೈಮೇಟ್ ಸಿಸ್ಟಮ್ ಏನಿರುತ್ತೆ ಅದನ್ನು ಅಲ್ಟರ್ ಮಾಡೋ ಎಬಿಲಿಟಿ ಹೊಂದಿದೆ. ಸೊ ಇದಕ್ಕೆ ಎಕ್ಸಾಂಪಲ್ ಏನಂತಂದರೆ, ದೀಸ್ ಇನ್ಕ್ರೀಸ್ ಇನ್ ದಿ aerosols in the atmosphere in India, especially in northern India,
ಏನಾಗ್ತಾ ಇದೆ, ಮಾನ್ಸೂನ್ ವೀಕ್ ಆಗ್ತಿದೆ. ನಾರ್ತ್ ಇಂಡಿಯಾದಲ್ಲಿ ಏನಾಗ್ತಿದೆ, ಮಾನ್ಸೂನ್ ವೀಕ್ ಆಗ್ತಾ ಇದೆ ಬಿಕಾಸ್ ಆಫ್ ದಿ ಇನ್ಕ್ರೀಸ್ ಇನ್ ಎರೋಸಾಲ್ಸ್. ಸೊ ದೇರ್ ಬೈ ದೇ ಹ್ಯಾವ್ ಅ ಇಂಪ್ಯಾಕ್ಟ್ ಆನ್ ರೀಜನಲ್ ಕ್ಲೈಮೇಟ್ ಸಿಸ್ಟಮ್. Now we will look into the impact of aerosols on Indian climate. So Indian climate ಅಲ್ಲಿ ಯಾವ ರೀತಿ aerosols ರೋಲ್ ಪ್ಲೇ ಮಾಡ್ತಿದೆ ಅಂತ ನೋಡ್ತಾ ಹೋದರೆ, higher aerosol concentration in Indo-Gangetic plain. So it is causing reduction in solar insolation, that is solar radiation ಏನಾಗ್ತಾ ಇದೆ ಇಂಡಿಯನ್ ನಾರ್ತ್ ಇಂಡಿಯಾದಲ್ಲಿ ಕಡಿಮೆ ಆಗ್ತಾ ಇದೆ. ದಟ್ ಈಸ್ ಆ್ಯಂಡ್ ಇಟ್ ಈಸ್ ವೀಕ್ನಿಂಗ್ ದಿ ಮಾನ್ಸೂನ್ ಸರ್ಕ್ಯುಲೇಷನ್ ಏನಾಗ್ತಿದೆ, ವೀಕ್ ಆಗ್ತಾ ಇದೆ ಇದರಿಂದ. ಸೊ ವೀಕ್ ಆಗ್ತಾ ಹೋಗ್ತಾ ಇದೆ. ಸೊ ದಿಸ್ ವಿಲ್ ಕಾಸಿಂಗ್ ಶಿಫ್ಟ್ ಇನ್ ದಿ ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್ ಇನ್ ನಾರ್ತ್ ಇಂಡಿಯಾದಲ್ಲಿ ಏನಾಗ್ತಾ ಇದರಿಂದ ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್ ಶಿಫ್ಟ್ ಆಗ್ತಾ ಇದೆ. ದೇರ್ ಇಸ್ ಅ ವೇರಿಯೇಷನ್, changes in rainfall in North India. So this is the impact of the aerosols on Indian climate. So coming to its health impacts, so ಯಾವ ರೀತಿ ಇದು ಹ್ಯೂಮನ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ನೋಡ್ತಾ ಹೋದರೆ, so it causes respiratory diseases. Aerosols, they cause respiratory disease like asthma, bronchitis, and also they will cause cardiovascular diseases, that is heart related diseases, be it cardiac, heart attack. Then they cause premature mortality. Then they reduce the life expectancy of the people who are residing in that region. So this is all about aerosols. So it's natural and anthropogenic sources, its impact on weather and climate, and also Indian climate. Based on the topic that we have discussed so far, that is aerosols, here we have provided one prelims practice question. The question contains 3 statements. Go through all the 3 statements and comment your answer. The answer and explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.